ನಮಸ್ತೆ ಎಲ್ಲರಿಗೂ, ನಾನು ಕಾಂತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಎಲ್ಲ ಕತೆ ನಿಮ್ಮ ಜೊತೆ. ಫ್ರೆಂಡ್ಸ್, ಇದು ಮಂಡೇ ಮಾರ್ನಿಂಗ್ ರ್ಯಾಂಡಮ್ ಲಾಗ್ ಅಂತಲೇ ಹೇಳ್ಬೋದು. ಇದರಲ್ಲಿ ಏನು ಯೂಸ್ ಆಗೋಂಥದ್ದನ್ನು ಅಥವಾ ರೆಸಿಪಿ ಆಗ್ಬೋದು, ಏನು ಟಿಪ್ಸ್ ಆಗ್ಬೋದು, ಯಾವ ಥರದ್ದನ್ನು ಏನು ಶೇರ್ ಮಾಡಿಲ್ಲ. ರ್ಯಾಂಡಮ್ ಲಾಗ್ ಅಂತಲೇ ಹೇಳ್ಬೋದು. ಮಾಮೂಲಿ ಮಂಡೇ ಯಾವಾಗಲೂ ಹೇಳೋ ಥರನೇ ಸ್ವಲ್ಪ ಬೆಳಗ್ಗೆ ಬೇಗನೆ ಹೇಳ್ಬೇಕಾಗುತ್ತೆ. ರಕ್ಷಾಗೆ ಕಾಲೇಜ್ ಇರುತ್ತೆ, ಕಾಲೇಜ್ಗೆ ಹೋಗ್ಬೇಕಲ್ವ. ಅವಳು ಎಕ್ಸಾಮ್ ಬೇರೆ ನಡೀತಾ ಇದೆ ಈಗ. ಅದಕ್ಕೋಸ್ಕರ ಬೆಳಗ್ಗೆ 7 ಗಂಟೆಗೆಲ್ಲ ಟಿಫನ್ನು, ಯಾವಾಗಲೂ ಅಷ್ಟೇ 7 ಗಂಟೆ ಮಾರ್ನಿಂಗ್ 7ಗೆಲ್ಲ ರೆಡಿ ಆಗಿರಬೇಕು. ಇನ್ನು ನಿನ್ನೆ ಸಂಡೇ ಇತ್ತು. ಸಂಡೇ ಅಂದರೆ ಲೇಜಿಯಾಗಿ ಕೆಲಸ ಮಾಡಿಕೊಂಡು ಒಂಥರ, ಸಂಡೇ ಅಂದ್ರೇ ಒಂಥರ ಎಲ್ಲರಿಗೂ ಲೇಜಿನೆಸ್ಸು. ಕೆಲಸ ಎಲ್ಲ ಮಾಡಿದ್ರೆ ಆಯಿತು, ಬಿಟ್ಟರೆ ಆಯಿತು ಅನ್ನೋ ಥರ ಇರ್ತೀರಿ ಎಲ್ಲರೂ. ವೀಕ್ ಫಸ್ಟ್ ಡೇ ಮಂಡೇ ಆ ಥರ ಆಗಲ್ಲ. ಆನ್ ಟೈಮ್ ಎಲ್ಲ ಪ್ರಿಪೇರ್ ಆಗಿರಬೇಕು. ಕಾಫಿ, ಟೀ, ಟಿಫನ್ನು ಯಾರೇನು ಕುಡಿತಾರೋ, ಕಾಫಿನೋ ಟೀನೋ ಅದನ್ನು ಮಾಡಿಕೊಡ್ಬೇಕು. ಟಿಫನ್ನು ಒಬ್ಬೊಬ್ರು ಮನೇಲಿ 2-3 ಥರ ಮಾಡಬೇಕು. 2-3 ಜನ ಮಕ್ಕಳಿದ್ರೆ ಅವ್ರು ಕೇಳಿದ್ದಂತೂ, ಅವ್ರು ಯಾರು ಏನು ಕೇಳ್ತಾರೋ, 3 ಜನ ಮಕ್ಕಳಿದ್ರೆ 3 ಜನ ಏನು ಕೇಳ್ತಾರೋ ಆ ಥರ ಅದನ್ನು 3 ಥರ ಟಿಫನ್ ಮಾಡಬೇಕು. ಈ ಥರ ಎಲ್ಲ ಇರುತ್ತೆ ಅಲ್ವಾ. ಅದೃಷ್ಟಕ್ಕೆ ನನಗೊಬ್ಬಳೇ ಮಗಳು. ಒಂದೊಂದು ಸಾರಿ ಒಬ್ಬಳನ್ನ ಮೇಂಟೈನ್ ಮಾಡೋದೇ ಸ್ವಲ್ಪ ಕಷ್ಟ ಅಂತ ಅನಿಸ್ಬಿಡುತ್ತೆ. ಅಂದರೆ ಹಠ ಮಾಡಿದಾಗ ಟಿಫನಲ್ಲಿ ನನಗೆ ಇದೇ ಬೇಕು ಅದೇ ಬೇಕು ಅಂತ ಕೇಳಿದಾಗೆಲ್ಲ ಏನು ಮಾಡೋಕ್ಕಾಗಲ್ಲ. ಮಕ್ಕಳಂದ್ರೇ ಹಾಗೆ ಅಲ್ವಾ. ಬೆಳಗ್ಗೆ ಬೇಗ ಎದ್ದು ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕಿ ಟೀ ಎಲ್ಲ ಮಾಡ್ಕೊಂಡು ಕುಡಿದು ಈಗ ಟಿಫನ್ ರೆಡಿ ಮಾಡೋಕ್ಕೆ ಬಂದಿದ್ದೀನಿ. ಬೇಗ ಸ್ವಲ್ಪ ಚಿತ್ರಾನ್ನ ಮಾಡೋಣ ಟಿಫನ್ಗೆ ಅಂತ. ಇವತ್ತು ರಕ್ಷಾಗೆ ಬಾಕ್ಸ್ ಇಲ್ಲ, ಅಂದರೆ ಲಂಚ್ ಬಾಕ್ಸ್ ಇಲ್ಲ, ಹಂಗಾಗಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಲಂಚ್ ತೊಗೊಂಡೋಗಿಲ್ಲ ಅಂದರೆ ಏನಾದರೂ ಹೆಚ್ಚು ಕಡಿಮೆ ಏನು ಮಾಡಿದ್ರೂ ನಡೆದ್ಬಿಡುತ್ತೆ. ಲಂಚ್ ತೊಗೊಂಡೋಗಂಗಿದ್ರೇ ಎಲ್ಲ ನೀಟಾಗಿ ಪ್ರಿಪೇರ್ ಮಾಡಬೇಕಾಗುತ್ತೆ. ರಾತ್ರಿ ಮಾಡಿ ಸ್ವಲ್ಪ ಸಾಂಬಾರಿದೆ, ಮೊಸರಿದೆ, ಸ್ವಲ್ಪ ಪುಳಿಯೋಗರೆ ಗೊಜ್ಜಿದೆ. ಅದಕ್ಕೋಸ್ಕರ ಈಗ ಫ್ರೆಶ್ ಆಗಿ ಸ್ವಲ್ಪ ಚಿತ್ರಾನ್ನ ಮಾಡೋಣ ಒಂದು ಟೈಮ್ಗೆ ಅಂತ ಮಾಡ್ತಾಯಿದ್ದೀನಿ. ದಿನ ಟಿಫನ್ನು, ಅಡುಗೆ ಕೆಲಸ ಅಂತ ಇದ್ದಿದ್ದೆ ಅಲ್ವಾ. ಒಂದಿನ ಮಾಡ್ಕೊಂಡು ತಿನ್ನೋದಾದರೆ ಏನೋ ವೆರೈಟಿ ಮಾಡ್ಕೊಂಡು ತಿಂದು ಸುಮ್ಮನೆ ಆಗ್ಬೋದು. ದಿನ ಮಾಡ್ತಾನೆ ಇರಬೇಕಲ್ವ. ನಮಗಂತೂ ಅಂದರೆ ಮನೇಲಿ ಹೌಸ್ ವೈಫ್ಗಂತೂ ಹೇಳೋಂಗೆ ಇಲ್ಲ, ಏನಾದರೂ ಕೆಲಸ ಇದ್ದೇ ಇರುತ್ತೆ. ಮನೇಲಿ ಹುಡ್ಕಾಡ್ಕೊಂಡು ಮಾಡ್ತಿದ್ರೆ ಕೆಲಸ ಅಂತೂ ಮುಗಿಯೋದೇ ಇಲ್ಲ. ಎದ್ದಾಗಿಂದ ಮಲ್ಗೋವರೆಗೂ ಕೆಲಸ ಮಾಡಿದ್ರೆ ಇದ್ದೇ ಇರುತ್ತೆ ಮನೇಲಿ, ಅಷ್ಟೊಂದು ಕೆಲಸ ಇರುತ್ತೆ. ಈಗ ಹೊರಗಡೆ ಜಾಬ್ ಮಾಡೋರೆಲ್ಲ ಅವರು ಹೋಗಿ ಎಲ್ಲೋ ಆಫೀಸಲ್ಲೋ ಅಲ್ಲೋ ಎಲ್ಲೋ ಒಂದು ಕೆಲಸ ಮಾಡಿಕೊಂಡು ಬಂದರೆ, ನಾವು ಮನೇಲಿರೋರಿಗೆ ಏನು 8 ಕೆಲಸ ಇರುತ್ತೆ. ಇವತ್ತೇನೂ ಕೆಲಸ ಮಾಡಿಲ್ಲ ಅಂತ ಅಂದ್ಕೊಂಡ್ರು ಅಡುಗೆ, ಬಟ್ಟೆ, ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು, ಅಡುಗೆ ಮಾಡೋದು, ಮತ್ತು ಕಸ ಕಡ್ಡಿ ಗುಡಿಸೋದು, ಸ್ನಾನ, ಪೂಜೆ ಇದಂತೂ ಕಂಪಲ್ಸರಿ ಮಿಸ್ ಇಲ್ಲದೆ ಮಾಡಲೇಬೇಕಲ್ವಾ. ಸಿಂಗಲ್ ಫ್ಯಾಮಿಲಿ ಇದ್ದರೆ ಇದೇ ಥರನೇ ಒಬ್ಬರೇ ಎಲ್ಲ ಕೆಲಸ ಮಾಡಬೇಕಾಗುತ್ತೆ. ಆದರೆ ಜಾಯಿಂಟ್ ಫ್ಯಾಮಿಲಿಯಲ್ಲಿದ್ದರೆ ಅವರು ಇವರು ನಾವು ಅವರು ಎಲ್ಲ ಇರೋರೆಲ್ಲ ಇರೋ ಕೆಲಸನೆಲ್ಲ ಶೇರ್ ಮಾಡ್ಕೊಂಡು ಮಾಡ್ಬೋದು. ಆಗ ಬೋರ್ ಅನ್ಸಲ್ಲ, ಕಷ್ಟನೂ ಅನ್ಸಲ್ಲ ಅಂತ ಸಿಂಗಲ್ ಫ್ಯಾಮಿಲಿಯಲ್ಲಿರೋರು ಅಂದ್ಕೊತಾರೆ. ಆದರೆ ಜಾಯಿಂಟ್ ಫ್ಯಾಮಿಲಿಯಲ್ಲಿರೋರು ಹೇಳ್ತಾರೆ, ನಮಗೆ ಫ್ರೀಡಮ್ಮೇ ಇಲ್ಲ, ಪ್ರೈವಸಿನೇ ಇಲ್ಲ, ನಾವು ಇಷ್ಟಪಟ್ಟಂಗೆ ಇರೋದಕ್ಕಾಗಲ್ಲ, ಇಷ್ಟಪಟ್ಟಿದ್ದ ಕಡೆ ಹೋಗೋದಕ್ಕಾಗಲ್ಲ, ಇಷ್ಟಪಟ್ಟಿದ್ದು ಮಾಡ್ಕೊಂಡು ತಿನ್ನೋದಕ್ಕಾಗಲ್ಲ ಅಂತ ಸಾಮಾನ್ಯವಾಗಿ ಜಾಯಿಂಟ್ ಫ್ಯಾಮಿಲಿಯಲ್ಲಿರೋರೆಲ್ಲ ಇದೇ ಥರ ಹೇಳ್ತಾರೆ. ಸಿಂಗಲ್ ಫ್ಯಾಮಿಲಿಯಲ್ಲಿರೋರು ನಮ್ಮ ಥರ ಹೇಳ್ತಾರೆ. ಅಂದರೆ ಎಲ್ಲ ಕೆಲಸ ನಾವೇ ಮಾಡಬೇಕು, ಪ್ರತಿದಿನ ನಾವೇ ಮಾಡಬೇಕು, ಎಲ್ಲೂ ಹೋಗೋದಕ್ಕೆ ಆಗಲ್ಲ, ಆರಾಮಾಗಿ 1-2 ದಿನ ಇದ್ದು ಬರೋದಕ್ಕಾಗಲ್ಲ ಅಂತ. ಹೆಂಗಿದ್ರೂ ಕಷ್ಟನೇ, ಹೆಂಗಿದ್ರೂ ಪ್ರಾಬ್ಲಮ್ಮೇ. ಅದಕ್ಕೆ ನಾವು ಯಾವ ಥರ ಇರ್ತೀವೋ, ನಮ್ಗೆ ಏನು ಸಿಗುತ್ತೋ ಅದನ್ನು ನಾವು ಯಾವತ್ತೂ ಆಕ್ಸೆಪ್ಟ್ ಮಾಡಿಕೊಡಲ್ಲ. ನಮ್ಮ ಹತ್ರ ಏನಿರಲ್ವೋ, ನಮ್ಗೆ ಏನು ಸಿಗಲ್ವೋ ಅದನ್ನೇ ನಾವು ಯಾವಾಗಲೂ ಇಷ್ಟಪಡ್ತಾ ಇರ್ತೀವಿ. ಎಕ್ಸಾಂಪಲ್, ಈಗ ಸಿಂಗಲ್ ಫ್ಯಾಮಿಲಿ, ಜಾಯಿಂಟ್ ಫ್ಯಾಮಿಲಿ ಇದೆ ಅಂತಲೇ ಹೇಳ್ಬೋದು. ನನಗಂತೂ ಈಗ ಹಾಗೆ ಅನಿಸ್ಬಿಟ್ಟಿದೆ, ಎಷ್ಟೊಂದು ಕೆಲಸ ಮಾಡಲಿ, ನಾನೊಬ್ಬಳೇ ಎಲ್ಲ ಕೆಲಸ ಮಾಡಬೇಕಲ್ವಾ ಅಂತಲೇ. ನನಗೆ ಈ ನಡುವೆ ಅಂತೂ ನನ್ನ ಮನೇಲಿ ತುಂಬ ಹೇಳ್ತಾ ಇರ್ತೀನಿ, ನನ್ನ ಕೆಲಸ ಮಾಡೋಕ್ಕೆ ಕಷ್ಟ, ನನ್ನ ಕೈಲಾಗಲ್ಲ, ನನಗಂತೂ ಏನೋ ಒಂಥರ ಬೋರ್ ಅನಿಸ್ಬಿಟ್ಟಿದೆ ಇದೇ ಕೆಲಸ ಮಾಡಿ ಅಂತ ನಾನು ಹೇಳ್ತಾನೇ ಇರ್ತೀನಿ. ಈ ವಿಧಿ ಇಲ್ಲ, ಮಾಡಲೇಬೇಕು. ನನಗಂತೂ ಜಾಯಿಂಟ್ ಫ್ಯಾಮಿಲಿಯಲ್ಲಿರೋಕ್ಕೆ ತುಂಬಾ ಇಷ್ಟ. ಆದರೆ ಏನು ಮಾಡೋಕ್ಕಾಗಲ್ಲ, ನಾವು ಇಷ್ಟಪಟ್ಟಿದ್ದು ಸಿಗಲ್ವಲ್ಲ. ಯಾರು ಏನು ಇಷ್ಟಪಡ್ತಾರೋ ಅದು ಖಂಡಿತವಾಗ್ಲೂ ಸಿಗಲ್ಲ ಅಂತ ಅನಿಸುತ್ತೆ. ಇಷ್ಟಪಟ್ಟಿದ್ದು ಎಲ್ಲದನ್ನು ಪಡ್ಕೊಳ್ಳೋಕ್ಕಾಗಲ್ಲ, ಒಂದೊಂದು ಮಾತ್ರ ಪಡ್ಕೊಳ್ಬೋದು. ಒಂದೊಂದನ್ನೇ ಎಷ್ಟೇ ಕಷ್ಟಪಟ್ಟರು, ನಾವು ಎಷ್ಟೇ ಇಷ್ಟಪಟ್ಟರು ಅದು ಸಿಗಲ್ಲ. ಇವತ್ತು ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಸಿಂಪಲಾಗಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಎಣ್ಣೆ, ಸಾಸಿವೆ, ಕರಿಬೇವು ಹಾಕಿ ಒಗ್ಗರಣೆ ಮಾಡಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಕಡಲೆ ಬೀಜ, ಜೀರಿಗೆ ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡಿದ್ದೀನಿ. ಆಮೇಲೆ ಸ್ವಲ್ಪ ಟರ್ಮರಿಕ್ ಪೌಡ್ರ್ ಹಾಕಿ ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿದ್ದೀನಿ ಅಷ್ಟೇ. ಇನ್ನೇನು ಮಸಾಲೆ ಈ ಥರ ಏನು ಮಾಡಿಲ್ಲ. ತುಂಬಾ ಸಿಂಪಲಾಗಿ ಚಿತ್ರಾನ್ನ ಮಾಡಿದ್ದೀನಿ. ಇದು ಗೊಜ್ಜು ಸ್ವಲ್ಪ ಎತ್ತಿಡ್ತಾ ಇದ್ದೀನಿ, ಜಾಸ್ತಿ ಇದೆ, ಅದಕ್ಕೋಸ್ಕರ ಸ್ವಲ್ಪ ಎತ್ತಿಡ್ತಾ ಇದ್ದೀನಿ. ಎತ್ತಿಟ್ಬಿಟ್ಟು ಈಗ ಒಂದು ಟೈಮ್ಗೆ ಎಷ್ಟು ಬೇಕೋ ಅಷ್ಟು ಮಿಕ್ಸ್ ಮಾಡ್ಕೊತೀನಿ. ಕರಿಬೇವು ಹಾಕೋದು ಮರ್ತೋಗ್ಬಿಟ್ಟೆ, ಲಾಸ್ಟಲ್ಲಿ ಹಾಕಿ ಮತ್ತೆ ಸ್ವಲ್ಪ ಫ್ರೈ ಮಾಡಿ ಆಮೇಲೆ ಗೊಜ್ಜು ತೊಗೊತಾ ಇದ್ದೀನಿ.
ಗೊಜ್ಜೆಲ್ಲ ಆದಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಮತ್ತೆ ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ಒಂದು ದೊಡ್ಡ ಸೈಜ್ ದೊಡ್ಡದು ಇತ್ತು ನಿಂಬೆಹಣ್ಣು, ಅದಕ್ಕೆ ಅದರಲ್ಲೇ ಅರ್ಧ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಒಗ್ಗರಣೆಗೂ ಸ್ವಲ್ಪ ಹಾಕಿದ್ದೀನಿ. ಈಗ ಮೇಲೇನು ಸ್ವಲ್ಪ ಉದುರಿಸ್ತಾ ಇದ್ದೀನಿ. ತುಂಬ ಹುಳಿ ಇದ್ರೂ ಚೆನ್ನಾಗಿರಲ್ಲ, ಅದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಒಂದು ಟೈಮ್ಗೆ ಎಲ್ಲ ಮಿಕ್ಸ್ ಮಾಡಿ ರಕ್ಷೆಗೆ ಹಾಕ್ಕೊಟ್ಟು ಮಿಕ್ಕಿದ್ದನ್ನು ಹಾಟ್ ಬಾಕ್ಸ್ಗೆ ಹಾಕಿ ಇಟ್ಟಿದ್ದೀನಿ. ಇನ್ನು ಸ್ನಾನ ಪೂಜೆ ಎಲ್ಲ ಮುಗ್ದಾದ್ಮೇಲೆ ನಮ್ಮೂರಲ್ಲಿರೋ ಈಶ್ವರನ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಹೋಗಿ ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತು ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಟಿಫನ್ ಮಾಡೋದು. ಈಗ ಹೂವೆಲ್ಲ ಬಿಡಿಸ್ಕೊಂಬಂದೆ ದೇವಸ್ಥಾನಕ್ಕೆ ಕೊಡೋಣ ಅಂತ ಕಟ್ಟಬೇಕು. ಕಟ್ಟಾದ್ಮೇಲೆ ಆಮೇಲೆ ಸ್ನಾನಕ್ಕೆ ಹೋಗೋದು. ಹೂವು ಕಟ್ಟೋದೇ ಒಂದು ಸ್ವಲ್ಪ ಟೈಮ್ ಇಟ್ಬಿಡುತ್ತೆ. ಇದು 1 ಅವರ್ ಆಗುತ್ತೆ ಅನಿಸುತ್ತೆ ಕಟ್ಟೋದಕ್ಕೆ. ನೈಟೇ ಕಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಮೊಗ್ಗೆಲ್ಲ ಬಿಡಿಸ್ಕೊಂಬಂದು ಬೆಳಗ್ಗೆ ಅಂದ್ಕೊತೀನಿ ಮೊಗ್ಗೆಲ್ಲ ಬಿಡಿಸ್ಕೊಂಡು ರಾತ್ರಿನೇ ಕಟ್ಟಬೇಕಿತ್ತು ಅಂತ. ಸಾಯಂಕಾಲ ಬಿಡಿಸೋದಕ್ಕೆ ಟೈಮ್ ಇರೋಲ್ಲ. ಯಾವಾಗಲೂ ಇದೇ ಥರನೇ ಆಗುತ್ತೆ. ಬೆಳಗ್ಗೆ ಅಂದ್ಕೊತೀನಿ ಸಾಯಂಕಾಲ ಬಿಡಿಸೋಣ ಅಂತ, ಸಾಯಂಕಾಲ ಅಂದ್ಕೊತೀನಿ ಟೈಮ್ ಆಗಿಬಿಟ್ಟಿರುತ್ತಲ್ವ, ಅಯ್ಯೋ ಬೆಳಗ್ಗೆ ಬಿಡಿಸ್ಕೊಳ್ಳೋಣ ಅಂತ. ಈಗ ಹೂವೆಲ್ಲ ಬಿಡಿಸ್ಕೊಂಬಂದು ಕಟ್ತಾಯಿದ್ದೀನಿ. ಕಟ್ಬಿಟ್ಟು ಆಮೇಲೆ ಸ್ನಾನಕ್ಕೆ ಹೋಗಬೇಕು. ಈಗ ಸ್ನಾನ ಮಾಡ್ಕೊಂಬಂದೆ, ಹೂವೆಲ್ಲ ಕಟ್ಟಿಟ್ಟು ಸ್ನಾನ ಮಾಡ್ಕೊಂಬಂದೆ. ನಮ್ಮ ಮನೇಲಿ ಮಾಡ್ತಿದ್ರು ಇವತ್ತು ಪೂಜೆ ಎಲ್ಲ, ಮನೇಲಿ ನಮ್ಮ ಮನೆಯವರು ಮಾಡ್ತಿದ್ರು. ನಾನು ಸ್ವಲ್ಪ ಬಾಗಿಲಿಗೆಲ್ಲ ಹೂವು ಹಾಕ್ತಿದ್ದೆ. ಬಾಗಿಲಿಗೆಲ್ಲ ಇಟ್ಟು ಅವರು ಒಳಗಡೆ ಮಾಡ್ತಿದ್ರು. ಅದಕ್ಕೆ ನಾನು ಆಚೆ ಹೊಸ್ಲಿಗೆ ಮತ್ತು ತುಳಸಿ ಗಿಡಕ್ಕೆ ಎಲ್ಲ ಹೂವು, ಅರಿಶಿನ ಕುಂಕುಮ ಎಲ್ಲ ಇಡ್ತಿದ್ದೆ. ಸ್ವಲ್ಪ ಒಂದೊಂದು ದಿನ ನಮ್ಮ ಮನೆಯವರೇ ಮಾಡಿಬಿಡ್ತಾರೆ ಪೂಜೆ. ಫ್ರೈಡೇ ಎಲ್ಲ ಥರ್ಸ್ಡೇ ಅಂತೂ ಅವರೇ ಮಾಡೋದು. ರಾಯರಿಗೆ ಅವರೇ ಪೂಜೆ ಮಾಡ್ತಾರೆ ಥರ್ಸ್ಡೇ ಅಂತೂ. ಇನ್ನು ಮಿಕ್ಕಂಗೆಲ್ಲ ನಾನು ಮಾಡ್ಕೊತೀನಿ. ಸಾಟರ್ಡೇನೂ ಮಾಡ್ತಾರೆ. ಅಂದರೆ ಫ್ರೀಯಾಗಿದ್ದರೆ ಅವರು ಯಾವಾಗಲೂ ಮಾಡ್ತಾರೆ. ಆಲ್ಮೋಸ್ಟ್ ಇವಾಗಲಂತೂ ಡೈಲಿ ಅವರೇ ಪೂಜೆ ಮಾಡ್ತಾರೆ. ನಾನು ಸ್ವಲ್ಪ ನಮಸ್ಕಾರ ಮಾಡ್ಕೊತೀನಿ ಅಷ್ಟೇ, ಸ್ನಾನ ಮಾಡ್ಕೊಂಬಂದು. ಇಲ್ಲ ಅಂದರೆ ಅವರು ಬೇಗ ಕೆಲಸಕ್ಕೆ ಹೋದರೆ ನಾನು ಮಾಡ್ಕೊತೀನಿ. ಇಲ್ಲ ಸ್ವಲ್ಪ ಲೇಟಾಗಿ ಹೋಗಂಗಿದ್ರೆ ಎಲ್ಲ ಪೂಜೆ ಎಲ್ಲ ಮಾಡಿಬಿಟ್ಟು ಹೋಗ್ತಾರೆ. ನನಗೆ ಅದೊಂದು ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಪೂಜೆ ಕೆಲಸ ಅಂದರೂ ಇರುತ್ತಲ್ವ, ಹೂ ತೆಗಿ, ಅದೆಲ್ಲ ಧೂಳೆಲ್ಲ ಒರೆಸ್ಕೊ, ಮತ್ತು ಹೂ ಕಿತ್ಕೊಂಬ, ಹೂವಿಡು, ಎಲ್ಲ ಸ್ವಲ್ಪ ಕೆಲಸ ಇರುತ್ತಲ್ವ. ನಾನಂತೂ ಸ್ವಲ್ಪ ಸ್ಲೋಗೆ ಮಾಡೋದು, ಬೇಗ ಎಲ್ಲಿಂದೆಲ್ಲ ಹಾಕಿ ಮಾಡೋದಕ್ಕೆ ಬರಲ್ಲ. ನನಗೆ ಮಾಡಿದ್ರೆ ನೀಟಾಗಿ ಮಾಡಬೇಕು, ಅದಕ್ಕೋಸ್ಕರ ಸ್ವಲ್ಪ ಲೇಟಾಗಿ ಆಗಿಬಿಡುತ್ತೆ. ದೇವ್ರ ಮನೆ ಅಂತೂ, ದೇವ್ರ ಸಾಮಾನು ಕ್ಲೀನ್ ಮಾಡೋಕ್ಕೆ ಹಿಡಿದ್ರೆ ಅಂತೂ ಫುಲ್ ಡೇನೇ ಬೇಕು ನನಗೆ. ದೇವ್ರ ಮನೆ ಟೈಲ್ಸು, ಡೋರು ಎಲ್ಲ ಪ್ರತಿಯೊಂದನ್ನು ಒರೆಸಿ ಕ್ಲೀನಾಗಿ 2 ಸಾರಿ ಎಲ್ಲ ಒರೆಸಿ ಮಾಡೋಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ. ನನಗೆ ಹಬ್ಬಗಳಲ್ಲಂತೂ ದೇವ್ರ ಮನೆ ಕ್ಲೀನ್ ಮಾಡಿಬಿಟ್ರೆ ಹಬ್ಬದ ಕೆಲಸ ಎಲ್ಲ ಮುಗೀತು ಅನ್ನೋ ಫೀಲ್ ಬಂದುಬಿಡುತ್ತೆ. ನನಗೆ ದೇವ್ರ ಮನೆ ಕ್ಲೀನ್ ಮಾಡೋದು ಕಷ್ಟ ಅಂತ ಅಲ್ಲ, ಸ್ವಲ್ಪ ಟೈಮ್ ತೊಗೊತೀನಿ, ಯಾಕೋ ಗೊತ್ತಿಲ್ಲ, ತುಂಬಾ ಟೈಮ್ ತೊಗೊಂಬಿಡ್ತೀನಿ. ದೇವ್ರ ಮನೆ ಕ್ಲೀನ್ ಮಾಡಿ ಬೊಟ್ಟಿಟ್ಟು ಎಲ್ಲ ಅಲಂಕಾರ ಮಾಡೋದಕ್ಕಂತೂ ತುಂಬಾ ಟೈಮ್ ತೊಗೊಂಬಿಡ್ತೀನಿ. ಅದಕ್ಕೋಸ್ಕರ ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮೂರಲ್ಲಿರೋ ಈಶ್ವರನ ದೇವಸ್ಥಾನಕ್ಕೆ ಹೋದೆ. ಇವತ್ತು ಬೆಳಗ್ಗೆನೇ ಪೂಜೆ ಮಾಡಿ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಯಾವಾಗಲೂ 1 ಗಂಟೆ 2 ಗಂಟೆ ಅಲ್ಲಿವರೆಗೂ ತೆಗಿತಿದ್ರು. ಏನೋ ಸ್ವಲ್ಪ ದೇವಸ್ಥಾನದ ಹತ್ರ ಸ್ವಲ್ಪ ಒಂಚೂರು ಏನೋ ಗಲಾಟೆ ಆಗಿರೋದ್ರಿಂದ ಬೆಳಗ್ಗೆನೇ ಪೂಜೆ ಮಾಡಿ ಕ್ಲೋಸ್ ಮಾಡಿದ್ರು. ಇದು ಮಂಡೇ ಯಾವತ್ತೂ ಈ ಥರ ಇರಲಿಲ್ಲ, ಬೇಕೋ ಅಂತ ಅನಿಸ್ತಾಯಿದೆ. ಜನ ಅಂತೂ ತುಂಬ್ಕೊಂಡಿರೋರು ಯಾವಾಗ್ಲೂ. ನಾನು ಹೋಗೋದಕ್ಕೆ ಒಂದು 2-3 ಜನ ಇದ್ದರು. ಅವರು ನಾನು ಹೋಗಾದ್ಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಅಲ್ಲೇ ನಾವೆಲ್ಲ ಮಾತಾಡಿಕೊಂಡು ಆಮೇಲೆ ಅವ್ರು ಬಂದರು. ನಾನು ಸ್ವಲ್ಪ ದೇವಸ್ಥಾನ ಎಲ್ಲ ಶೂಟ್ ಮಾಡ್ಕೊತಿದ್ದೆ. ನೋಡಿ, ನಾನು ಗಾಡಿಯಲ್ಲೇ ಬರೋದು, ಸ್ವಲ್ಪ ದೂರನೇ ಆಗುತ್ತೆ. ಒಬ್ಬೊಬ್ಬರೇ ನಡ್ಕೊಂಬರೋದಕ್ಕೆ ಬೋರ್ ಅನಿಸುತ್ತೆ. ನಡ್ಕೊಂಡು ಬರ್ಬೋದು, ತುಂಬ ಅಂತ ದೂರ ಏನಿಲ್ಲ. ಅದೇ ಒಬ್ಬಳೇ ಬರೋದ್ರಿಂದ ಗಾಡಿಯಲ್ಲೇ ಬಂದುಬಿಡ್ತೀನಿ. ನೋಡಿ ಎಷ್ಟು ಬೇಕೋ ಅನಿಸ್ತಿದೆ ಅಂತ, ಒಂಥರ ಬೇಜಾರಾಯಿತು. ಈ ಈಶ್ವರನ ದೇವಸ್ಥಾನ ತುಂಬ ಹಳೆಯ ದೇವಸ್ಥಾನ ಅಂತ ಹೇಳ್ತಾರೆ. ಅಂದರೆ ಚೋಳರ ಕಾಲದ್ದು ದೇವಸ್ಥಾನ ಅಂತ ಹೇಳ್ತಾರೆ. ನಮ್ಮೂರಲ್ಲಿರೋ ಈ ಥರ ಈಶ್ವರನ ಲಿಂಗ ಎಲ್ಲೂ ಇಲ್ಲ, ಇಷ್ಟು ದೊಡ್ಡದಾಗಿ ಲಿಂಗ ಎಲ್ಲೂ ಇಲ್ಲ. ತುಂಬ ದೂರದಿಂದ ಎಲ್ಲ ಬರ್ತಾರೆ. ಅಲ್ಲಿ ಹೇಳ್ತಿದ್ರು ಚಿಂತಾಮಣಿ ಕಡೆಯಿಂದ ಎಲ್ಲ ಬರ್ತಾರೆ ಅಂತ. ಇಲ್ಲಿ ದೇವಸ್ಥಾನ ಕಟ್ಟುವಾಗ ಯಾರ್ಯಾರು ದುಡ್ಡು ಕೊಟ್ಟಿರ್ತಾರೋ ಅವ್ರ ಹೆಸರೆಲ್ಲ ಹಾಕಿದ್ದಾರೆ. ಎಲ್ಲ ಗ್ರಾನೈಟಲ್ಲಿ ಕೆತ್ತಿಸ್ಬಿಟ್ಟು ಹಾಕಿದ್ದಾರೆ. ಇಲ್ಲಿ ನಮ್ಮ ಹೆಸರು ಹಾಕಿದ್ದಾರೆ. ನಾವೇನು ತುಂಬ ಏನು ಕೊಟ್ಟಿರಲಿಲ್ಲ, ಅಂದರೆ 100 ರೂಪಾಯಿ ಕೊಟ್ಟಿರಲಿ, ಅವ್ರ ಹೆಸರು ಕೂಡ ಹಾಕಿದ್ದಾರೆ. ಅಂದರೆ ಜಾಸ್ತಿ ಕೊಟ್ಟಿರೋರ್ದು ಹಾಕಿದ್ದಾರೆ, ಕಡಿಮೆ ಕೊಟ್ಟಿರೋರ್ದು ಹಾಕಿಲ್ಲ ಅಂತ ಏನಾದರೂ ಇದು ಮಾಡ್ಕೊತಾರ ಅಂತ ಏನೋ. 100 ರೂಪಾಯಿ 100 ರೂಪೀಸ್ ಕೊಟ್ಟಿರೋರ ಹೆಸರು ಅಲ್ಲಿ ಹಾಕಿದ್ದಾರೆ. ಹಾಗಾಗಿ ನಮ್ಮ ಹೆಸರು ಹಾಕಿದ್ದಾರೆ, ನನ್ನ ಹೆಸರು, ನಮ್ಮ ಮನೆಯವ್ರ ಹೆಸರು ಹಾಕಿದ್ದಾರೆ. ಇಲ್ಲಿ ಅಡುಗೆ ಮಾಡ್ತಾರೆ ಯಾವಾಗಲೂ ದೇವಸ್ಥಾನ. ಪ್ರತಿ ಸೋಮವಾರ ಅಂತೂ ಊಟಕ್ಕೇನು ತೊಂದರೆ ಇಲ್ಲ, ಊಟನೇ ಹಾಕ್ತಾರೆ. ಒಂದೊಂದು ವಾರ ಒಂದೊಂದು ಥರ ಅಡುಗೆ ಎಲ್ಲ ಮಾಡಿ ಹಾಕ್ತಾರೆ. ಮತ್ತು ಇಲ್ಲಿ ಬಿಲ್ಪತ್ರೆ ಮರ ಇದೆ, ಅದಕ್ಕೂ ಸ್ಪೇಸ್ ಕೊಟ್ಟು ಮತ್ತು ಅದು ಎಲ್ಲ ಬಿಟ್ಟು ಮೇಲೆ ಶೀಟೆಲ್ಲ ಹಾಕಿದ್ದಾರೆ. ನೋಡಿ ಈ ಥರ ಹಾಕಿದ್ದಾರೆ. ತುಂಬ ನಾನು ಮದುವೆ ಆಗಿ ಊರಿಗೆ ಬಂದಾಗ ತುಂಬ ಚಿಕ್ಕದಾಗಿತ್ತು. ತುಂಬ ಹಳೆಯ ದೇವಸ್ಥಾನ ಅಂತ ಹೇಳೋರು. ಇಲ್ಲಿ ಎಷ್ಟು ಒಂಥರ ಬೇಕೋ ಅನ್ಸೋದು, ಒಬ್ಬೊಬ್ಬರೇ ಬರೋಕ್ಕೆ ಭಯ ಆಗ್ತಿತ್ತು. ನೋಡಿ ಈ ಕಡೆ ಕೆರೆ ಇದೆ,
ಲೊಕೇಶನ್ ಅಂತೂ ತುಂಬಾ ಚೆನ್ನಾಗಿದೆ. ದೇವಸ್ಥಾನದ ಸುತ್ತಮುತ್ತನೂ ಮೇನ್ ರೋಡ್ಗೆ ಅಟ್ಯಾಚ್ ಆಗುತ್ತೆ ಇದು. ಅಂದರೆ ಚಿಕ್ಕಬಳ್ಳಾಪುರ ಟು ಬ್ಯಾಂಗ್ಳೂರು ರೋಡ್ಗೆ ಇದು ಅಟ್ಯಾಚ್ ಆಗುತ್ತೆ ನಮ್ಮೂರಿಂದ. ದೇವನಹಳ್ಳಿ ತಾಲೂಕಿಗೆ ನಮ್ಮೂರು ಈ ಕಡೆ ಎಂಡ್ ಆಗುತ್ತೆ. ಇನ್ನು ಈ ಕಡೆ ಇರೋವೆಲ್ಲ ಬೇರೆ ಯಲಹಂಕ ಕಡೆ ಸೇರುತ್ತೆ. ನಮ್ಮೂರು ಲಾಸ್ಟ್ ದೇವನಹಳ್ಳಿ ತಾಲೂಕಿಗೆ. ಪ್ರತಿ ವಾರ ಒಬ್ಬೊಬ್ಬರು ಅಭಿಷೇಕ ಎಲ್ಲ ಮಾಡಿಸ್ತಾರೆ. ಒಂದೊಂದು ವಾರ ಅಂತೂ 2-3 ಜನ ಮಾಡಿಸ್ತಿರ್ತಾರೆ. ಶಿವರಾತ್ರಿ ಹಬ್ಬ ಅಂತೂ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಇನ್ನು ಕಾರ್ತಿಕ್ ಮಾಸ ಸ್ಟಾರ್ಟ್ ಆಯಿತು. ಪ್ರತಿ ವಾರ ತುಂಬ ಗ್ರ್ಯಾಂಡಾಗಿ ಪೂಜೆ ಮಾಡ್ತಾರೆ. ಬೇರೆ ಎಲ್ಲೂ ಹೋಗಬೇಕು ಅಂತಲೇ ಅನಿಸೋದಿಲ್ಲ. ನಮ್ಮೂರಲ್ಲಿ ತುಂಬ ದೇವಸ್ಥಾನಗಳಿದೆ. ಎಲ್ಲೂ ಬೇರೆ ಕಡೆ ಹೋಗೋ ಅವಶ್ಯಕತೆಯೇ ಇಲ್ಲ, ಅಷ್ಟೊಂದು ದೇವಸ್ಥಾನಗಳಿದೆ. ನೋಡಿ ಪೂಜೆ ಮಾಡಿ ಎಲ್ಲ ಕ್ಲೋಸ್ ಮಾಡ್ಕೊಂಡು ಹೋಗಿದ್ದಾರೆ. ನಾನು 12 ಗಂಟೆಗೆ ಬಂದಿದ್ದೆ. ಸ್ವಲ್ಪ ಹೊತ್ತು ಅಲ್ಲೇ ಎಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ದೆ. ಇನ್ನು ನಮ್ಮೂರಿನವರೆಲ್ಲ ಬಂದಿದ್ರಲ್ವ, ಅವ್ರ ಜೊತೆ ಎಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ರಿ. ಅವರು ಹೋದ್ರು, ನಾನು ಸ್ವಲ್ಪ ಶೂಟ್ ಮಾಡ್ತಾ ಇದ್ದೀನಿ. ನೋಡಿ ಪೂಜೆ ಮಾಡಿ ಎಲ್ಲ ಕ್ಲೋಸ್ ಮಾಡಿಬಿಟ್ಟು ಹೋಗಿದ್ದಾರೆ. ಈಶ್ವರ, ಮುಂದೆ ನಂದಿ, ಆ ಕಡೆ ಗಣೇಶ, ಈ ಕಡೆ ಪಾರ್ವತಿ. ಲಾಸ್ಟ್ ವೀಕು ಬಂದೆ, ಮಡ್ಲಕ್ಕಿ ಕೊಟ್ಟೋದೆ ಪಾರ್ವತಿ ದೇವಿಗೆ. ಸ್ಫಟಿಕ ತೊಗೊಂಬಂದಿದ್ದೆ ನೋಡಿ, ಅಲ್ಲಿ ಇಟ್ಟಿದ್ದೀನಿ. ಸಾಯಂಕಾಲ ಓಪನ್ ಆಗುತ್ತೆ, ಆಗ ಹಾಕ್ತಾರೆ ಅಂತ ಹೇಳಿದರು. ಸರಿ ಅಂತ ಅಲ್ಲಿಟ್ಟೆ. ಇನ್ನು ಸಂಜೆ ಹೋದರೆ ಓಪನ್ ಇರುತ್ತೆ. ಇನ್ನು ಈಗ ಹೋಗಿ ಬಂದಿದ್ದೀವಲ್ವ, ಇನ್ನು ಸಂಜೆ ನೋಡಬೇಕು. ಟೈಮ್ ಇದ್ದರೆ ಆಗಲ್ಲ ಅನಿಸುತ್ತೆ. ಸಂಜೆ ಹೋಗಿ ಎಲ್ಲ ಸುತ್ತಾಡಿಕೊಂಡು ಸ್ವಲ್ಪ ವಿಡಿಯೋ ಎಲ್ಲ ಮಾಡಿಕೊಂಡು ಬಂದೆ. ಇವತ್ತು ತುಂಬಾ ಪವರ್ಫುಲ್ ದೇವರು ಅಂತಲೇ ಹೇಳ್ಬೋದು. ನಮ್ಮೂರಿನ ಈಶ್ವರ ಅಂದರೆ ಗಂಗಾಧಾರೇಶ್ವರ ಅಂತ ನಮ್ಮೂರಲ್ಲಿರೋ ಈಶ್ವರನ ಹೆಸರು. ಫುಲ್ ಗಂಗಾಧಾರೇಶ್ವರ ಅಂತ. ನನಗೆ ದೇವಸ್ಥಾನಗಳಲ್ಲಿ ಕೆಲಸ ಮಾಡೋದು ಅಂದರೆ ತುಂಬಾ ಇಷ್ಟ. ಯಾವಾಗಲಾದರೂ ಬಂದಾಗ ಪಾತ್ರೆ ಎಲ್ಲ ತೊಳ್ಕೊಟ್ಟು ಎಲ್ಲ ಸ್ವಲ್ಪ ಕ್ಲೀನಿಂಗ್ ಮಾಡಿ ಹೋಗ್ತೀನಿ. ಯಾವಾಗಲಾದರೂ ಏನಾದರೂ ಕೆಲಸ ಇದ್ದರೆ ಮಾಡಿಕೊಡ್ತೀನಿ. ನನಗೆ ಇಷ್ಟ. ಕೇಳಿಬಿಟ್ಟೆ ನಾನು ಮಾಡ್ತಾ ಇರ್ತೀನಿ. ಅವ್ರು ಹೇಳಿಲ್ಲ ಅಂದರೂ ನಾನು ಮಾಡಿಕೊಡ್ತೀನಿ. ಹಾಗೆ ಇಲ್ಲಿ ಅಭಿಷೇಕ ಮಾಡೋರ ಹೆಸರೆಲ್ಲ ಇಲ್ಲಿ ಆಚೆ ನೇಮ್ ಬರೀತಾರೆ. ಯಾವ ವಾರ ಯಾರ್ಯಾರು ಮಾಡಿಸ್ತಾರೋ ಅಂತ ಅವ್ರ ಹೆಸರೆಲ್ಲ ಬರೆದಿರ್ತಾರೆ. ಹಾಗೆ ಸ್ಪೆಷಲ್ ಡೇಸಿಗೆ ಏನಾದರೂ ಪೂಜೆಗಳಿದೆಯಾ ಅಂತ ಅನ್ನೋದನ್ನು ಅಲ್ಲಿ ಬರೀತಾರೆ. ಫ್ರೆಂಡ್ಸ್, ಇದು ನಮ್ಮೂರಲ್ಲಿರೋ ಇನ್ನೊಂದು ಹೆಣ್ಣು ದೇವರ ದೇವಸ್ಥಾನ, ಅಂದರೆ ಅದ್ದೆಮ್ಮನ ದೇವಸ್ಥಾನ. ಅದ್ದೆಮ್ಮನ ದೇವಸ್ಥಾನಕ್ಕೆ ತುಂಬ ಇತಿಹಾಸನೇ ಇದೆ. ಆ ಥರ ಪೂಜೆನ ಮಾಡುವಾಗ ಎಲ್ಲರಿಗೂ ಇನ್ಫಾರ್ಮ್ ಮಾಡಿನೇ ಮಾಡೋದು. ಅಂದರೆ ತಮಟೆ ಒಡಿಸಿ ಎಲ್ಲರಿಗೂ ಹೇಳ್ಬಿಟ್ಟು ಮಾಡಿಸ್ತಾರೆ. ಪ್ರತಿಯೊಬ್ಬರು ಪೂಜೆ ಅಂದರೆ ನಮ್ಮೂರಲ್ಲಂತೂ ಪೂಜೆಗಳಂತೂ ತುಂಬಾ ಗ್ರ್ಯಾಂಡಾಗಿ ತುಂಬ ಚೆನ್ನಾಗಿ ಮಾಡ್ತಾರೆ. ಎಲ್ಲರೂ ತುಂಬ ಕಾಳಜಿ ವಹಿಸಿ ಎಲ್ಲ ದೇವಸ್ಥಾನಗಳಲ್ಲೂ ತುಂಬ ದೇವಸ್ಥಾನಗಳಿದೆ. ಎಲ್ಲ ದೇವಸ್ಥಾನಗಳಲ್ಲೂ ಅದೇ ಥರ ಪೂಜೆನೇ ಮಾಡ್ತಾರೆ. ಯಾವಾಗಲೂ ಒಂಥರ ಹಬ್ಬದ ವಾತಾವರಣನೇ ಇರುತ್ತೆ. ಶನಿವಾರ ಒಂದು ದೇವಸ್ಥಾನದಲ್ಲಿ, ಶುಕ್ರವಾರ ಒಂದು ದೇವಸ್ಥಾನದಲ್ಲಿ, ಮಂಗಳವಾರ, ಸೋಮವಾರ ಈ ಥರ ಪ್ರತಿ ವಾರನೂ ಸ್ಪೆಷಲ್ ಡೇಸಲ್ಲೆಲ್ಲ ತುಂಬಾ ಗ್ರ್ಯಾಂಡಾಗಿ ಪೂಜೆಗಳನ್ನು ಮಾಡ್ತಾರೆ. ನಮಗಂತೂ ತುಂಬಾ ಖುಷಿಯಾಗುತ್ತೆ. ಇದು ನೋಡಿ ಈಶ್ವರನ ಮುಂದೆ ಇರೋ ನಂದಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಇದು ಅಷ್ಟೇ ಚೋಳರ ಕಾಲದ್ದು ಅಂತ ಹೇಳ್ತಾರೆ. ದೇವಸ್ಥಾನ ಹಳೇ ದೇವಸ್ಥಾನನ ಡೆಮಾಲಿಷ್ ಮಾಡುವಾಗ ಇದನ್ನು ತೆಗಿಯೋಕ್ಕಾಗಿಲ್ವಂತೆ. ಅವರು ಕೆಲಸ ಮಾಡೋರೇ ಇದ್ದರು ಇವತ್ತು. ಎಣ್ಣನೇ ಹೇಳ್ತಿದ್ರು. JCB ತಂದು ಅವರೇ ಕೆಲಸ ಮಾಡಿದ್ದಂತೆ. ಅವರು ಆಗ ಇದನ್ನು ತೆಗಿಯೋಕ್ಕಾಗಿಲ್ಲ ಅಂತ ಹಾಗೆ ಹೇಳ್ತಾ ಇದ್ರು. ನೋಡಿ, ನಾನು ದೇವಸ್ಥಾನನೆಲ್ಲ ಶೂಟ್ ಮಾಡಿಕೊಂಡು ಮತ್ತೆ ಮನೆಗೆ ಬರ್ತಾ ಇದ್ದೀನಿ. ನಾವು ನಮ್ಮಮ್ಮ ಮನೆಗೆ ಹೋಗಬೇಕಾದ್ರೆ ಇದೇ ರೋಡಲ್ಲೇ ಹೋಗೋದು ದೇವನಹಳ್ಳಿಗೆ. ನಮ್ಮೂರಿಂದ ಬಂದು ಈಶ್ವರನ ಮುಂದೆನೇ ನಾವು ನಮ್ಮೂರಿಗೆ ಹೋಗಬೇಕಾದ್ರೆ ಇದೇ ರೋಡಲ್ಲಿನೇ ಹೋಗೋದು. ಈ ರೋಡು ದೇವನಹಳ್ಳಿಗೆ ಜಾಯ್ನ್ ಆಗುತ್ತೆ. ಫ್ರೆಂಡ್ಸ್, ಇದಾಗಿತ್ತು ರ್ಯಾಂಡಮ್ ಬ್ಲಾಗ್. ಯಾರೆಲ್ಲ ನೋಡ್ತಿದ್ದೀರೋ ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರು, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಂದಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.